ವಿನಯ್ ಅವ್ರಿಗೆ ಸಿಕ್ಕಿ ತುಂಬ ದಿನ ಆಗಿತ್ತು ಅಂತ ಅವ್ರ ಮನೆಗೆ ಸರ್ಪ್ರೈಸ್ ಕೊಡೋಕೆ ಹೋದೆ. ಅಲ್ಲಿ ನೋಡಿದ್ರೆ ಈ ಅಪ್ಪ ಮೈ ಮೇಲೇನೂ ಹಾಕೇ ಇರಲಿಲ್ಲ. ಅವ್ರು ನನ್ನ ನೋಡಿ ಸರ್ಪ್ರೈಸ್ ಆದರೂ ಇಲ್ವೋ ಗೊತ್ತಿಲ್ಲ, ವಿಡಿಯೋ ಮಾಡ್ತಿರೋದು ನೋಡಿ ಸರ್ಪ್ರೈಸ್ ಆದರು. ಹಂಗೆ ಮಾತಾಡ್ತಾ ಯಾಕೊಂದು ಕುಕ್ಕಿಂಗ್ ಚಾಲೆಂಜ್ ವಿಡಿಯೋ ಮಾಡಬಾರ್ದು ಅಂತೇಳಿ ಫಿಕ್ಸ್ ಆದ್ವಿ. ಅದನ್ನು ಜಡ್ಜ್ ಮಾಡೋಕ್ಕೆ ನಮ್ಮ ಬಿಗ್ ಬಾಸ್ ಅಶ್ವಿನಿ ಅವ್ರ ತಂಗಿ ಯಶಸ್ವಿನಿ ಬಂದರು. ಈ ಚಾಲೆಂಜ್ ವಿಡಿಯೋನ ನಾಳೆ ವಿನಯ್ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ, ಮಿಸ್ ಮಾಡದೆ ನೋಡಿ ಹೆಂಗಿದೆ ಅಂತ ಕಮೆಂಟ್ ಹಾಕೋದು ಮರಿಬೇಡಿ. ಬೆಳಗ್ಗೆಯಿಂದ RCB ಟಿಕೆಟ್ಸ್ ಬಿಡ್ತಾರೆ ಅಂತ ಕಾಯ್ದು ಸುಸ್ತಾಗ್ಬಿಟ್ಟಿತ್ತು. ಕೊನೆಗೂ 4 ಗಂಟೆಗೆ ಬಿಟ್ಟರು. ಆದರೆ ನಮ್ಮ ಮನೆ ಬರೋಕ್ಕೆ ಪೇಜೇ ಓಪನ್ ಆಗ್ತಿರಲಿಲ್ಲ. ಹಂಗೋ ಹಿಂಗೋ 4 ಹೊತ್ತಿಗೆ ಪೇಜ್ ಓಪನ್ ಆಯಿತು. ಓಪನ್ ಆಗೋ ಅಷ್ಟರಲ್ಲಿ ಎಲ್ಲ ಗುಂಡಾಂತರ ಮಾಡಿಬಿಟ್ಟಿದ್ರು. ಸತತ 3 ರಿಂದ 4 ವರ್ಷ ಒಂದು ಸರಿ ಕೂಡ ಮಿಸ್ ಆಗಿರಲಿಲ್ಲ. ಆದರೆ ಈ ಸರಿ ಒಂದು ಕೂಡ ಸಿಗಲಿಲ್ಲ. ನಂಗೆ ಮಾತ್ರ ಲತ್ತೆ ಅಂದ್ಕೊಂಡೆ, ನಮ್ಮ ಹುಡುಗರದೆಲ್ಲ ಅದೇ ಬಾಳು. ಸುಮಾರು ಒಂದು 10 ರಿಂದ 15 ಜನ ಬುಕ್ ಮಾಡೋ ಕೂತಿದ್ವಿ, ಆದರೆ ಯಾರಿಗೂ ಸಿಗಲಿಲ್ಲ. ವಿನಯ್ಗಂತೂ RCB ಮ್ಯಾಚ್ ಟಿಕೆಟ್ಸ್ಗೆ ಕ್ರೇಜ್ ಹಿಂಗೂ ಇದೆಯಾ ಅಂತ ಸೈಕಾಗೋದ್ರು. ನನಗಂತೂ ಟಿಕೆಟ್ ಸಿಕ್ಕಿಲ್ಲ ಅಂತ ಫುಲ್ ಬ್ಲಾಸ್ಟ್ ಆಗೋಗಿದೆ. ಇನ್ನೇನು ಲ್ಯಾಪ್ಟಾಪ್ ಕ್ಲೋಸ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಒಂದು ಕಚ್ಕೊಂತು. RCB ಫ್ಯಾನ್ಸ್ಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಹ್ಯಾಪಿನೆಸ್ ಇದು ಹ್ಯಾಪಿನೆಸ್. ನನಗಂತೂ ಫುಲ್ ಖುಷಿ ಆಗಾಯ್ತು. ಬಟ್ ಒಂದು ಬೇಜಾರು ಏನಂತ ಹೇಳಿದ್ರೆ ಟಿಕೆಟ್ ರೇಟು 15,000. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ಎಲ್ಲಿಂದ ತರೋದು ದುಡ್ಡನ್ನ? ಬೇರೆ ಆಪ್ಷನ್ ಇಲ್ಲ ಅಂತ ಸುಮ್ಮನಾದೆ. ಆಮೇಲೆ ನಮ್ಮ ಶ್ರೀಮಂತ ಫ್ರೆಂಡ್ಸು ನನಗೂ ಬುಕ್ ಮಾಡಿಕೊಡು ಅಂದರು. ಅವ್ರಿಗೆ ಬುಕ್ ಮಾಡೋಣ ಅಂತ ಹೋದರೆ ಪಟ್ಟಂತ ಸಿಕ್ಬಿಡೋದ. ಎಲ್ರಿಗೂ ಸೇರಿ 8 ಟಿಕೆಟ್ ಬುಕ್ ಆಯಿತು. ನಾನು ಬುಕ್ ಮಾಡೋಕ್ಕೆ ಹೋದರೆ ಒಂದು ಸಿಕ್ಕಿಲ್ಲ, ಅವ್ರಿಗೆ ಬುಕ್ ಮಾಡೋಕ್ಕೆ ಹೋದರೆ 8 ಸಿಕ್ತು. ಯಾಕಂದರೆ ಅವ್ರದ್ದು ಒಂದು ಟಿಕೆಟೇ 25,000. ಸೊ 8 ಟಿಕೆಟ್ಗೆ 2 ಲಕ್ಷ. ಆವಾಗ ಅನಿಸ್ತು ದುಡ್ಡಿದ್ರೇ ಎಲ್ಲ ಅಂತ. ಒಂದಂತೂ ನಿಜ, ಯಾರ್ಯಾರು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಬ್ಲ್ಯಾಕ್ ಟಿಕೆಟ್ ಮಾರ್ತಾ ಇದ್ದೀರೋ ಇಲ್ಲ ಬೇರೆಯವ್ರಿಗೆ ಸ್ಕ್ಯಾಮ್ ಮಾಡ್ತಾ ಇದ್ದೀರೋ, ಪೊಲೀಸ್ನವರು ಪಕ್ಕ ಹೊಡಿತಾರೆ, ಹುಷಾರಾಗಿರಿ. ನಾವೊಬ್ರಿಗೆ ಮೋಸ ಮಾಡಿದ್ರೆ ನಮ್ಗೆ 10 ಜನ ಮೋಸ ಮಾಡ್ತಾರೆ ಅನ್ನೋದು ಮರಿಬೇಡಿ. ಯಾರು ಬಿಟ್ಟರು ಕರ್ಮ ಬಿಡಲ್ಲ. ಆಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಕಿಚನ್ ಕಡೆ ಬಂದರೆ ಚಾಲೆಂಜ್ ಮಾಡೋಕೆ ಹೋಗಿ ಕಿಚನ್ನ ಫುಲ್ ಗಬ್ಬೆ ಬಿಸಿದ್ವಿ. ಅದನ್ನ ನಾನು ಸಚ್ಚಿ ಕ್ಲೀನ್ ಮಾಡ್ತಿದ್ರೆ ಇವ್ರು ಏನೇನು ಹೇಳಿದ್ರು ನೋಡಿ. ನನಗೆ ಸಿಕ್ಕಾಬಡ ಫುಲ್ ಖುಷಿ, ಯಾಕಂದ್ರೆ ಎಲ್ಲ ಕೆಲಸ ನೀವುಗಳು ಮಾಡ್ತಾ ಇದ್ದೀರಾ. ಅದು ಈ ಅಪ್ಪ ನೋಡಿ ಏನು ಮಾಡಲ್ಲ, ನಾನು ತಿಂದಿಲ್ಲ ಅದಕ್ಕೆ ನಾನು ಮಾಡಲ್ಲ. ಇವರಿಬ್ರು ಯಾವ ಗಂಡ ಹೆಂಡತಿಗೂ ಕಮ್ಮಿ ಇಲ್ಲ ಅನ್ನೋ ಥರ ರೋಡಲ್ಲಿ ಜಗಳ ಆಡ್ತಿದ್ರು. ಏನಕ್ಕೆ ಜಗಳ ಆಡ್ತಿದ್ರು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.